ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಮೈಸೂರು ಕಾಲೇಜಿಗೆ ಬಂದಿದ್ದೇವೆ. ಅಂದರೆ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಲ್ಲಿದ್ದೀವಿ. ಇಲ್ಲಿ ಒಂದು ಪಪಾಯ ನರ್ಸರಿಯನ್ನು ಮಾಡಿದ್ದಾರೆ. ನಮಗೆ ಮಂಜುನಾಥ್ ಸರ್ ಅವರು ಹೇಳ್ತಾಯಿದ್ರು, ಇಲ್ಲ ಈ ಪಪಾಯ ನರ್ಸರಿ ಬೇರೆ ನರ್ಸರಿಗಿಂತ ಭಿನ್ನವಾಗಿದೆ. ನಾವು ಜೈವಿಕ ಜೀವಾಣುಗಳನ್ನು ಅದಕ್ಕೆ ಉಪಚರಿಸಿ ಈ ರೀತಿಯ ಒಂದು ನರ್ಸರಿ ಮಾಡಿ ಒಂದು ರೆಡ್ ಲೇಡಿಯ ತಳಿಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ರು. ಹಾಗಾದರೆ ಏನು ಈ ನರ್ಸರಿಯ ವಿಶೇಷತೆ, ಯಾಕೆ ಇವರು ಜೈವಿಕ ಜೀವಾಣುಗಳನ್ನು ಇದಕ್ಕೆ ಉಪಚಾರ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಯಾವ್ಯಾವ ರೀತಿಯ ಜೀವಾಣುಗಳು ಯಾವ್ಯಾವ ರೋಗದ ಒಂದು ನಿರೋಧಕತೆಯನ್ನು ತೋರಿಸ್ತವೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿ ಮಂಜುನಾಥ್, ಸಹ ಪ್ರಾಧ್ಯಾಪಕನಾಗಿ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಮಹಾವಿದ್ಯಾಲಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾನು ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ತಾ ಇರೋ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ಪಪ್ಪಾಯ ಗಿಡಗಳ ಅಂದರೆ ಸಸಿಗಳನ್ನು ಆರೋಗ್ಯಯುತವಾಗಿ ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರವನ್ನು ನಾನು ನಿಮ್ಮಗಳ ಜೊತೆ ಹಂಚ್ಕೋತಾ ಇದ್ದೀನಿ. ಪಪ್ಪಾಯ ಅಂತ ಹೇಳಿದರೆ ಮತ್ತೆ ಒಂದು ರೋಗಗ್ರಸ್ತ ಗಿಡ ಅಂತ ಹೇಳ್ತೀವಿ ನಾವು. ಯಾಕೆ ಅಂತ ಹೇಳಿದರೆ, ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಮತ್ತು ಪಪ್ಪಾಯ ಲೀಫ್ ಕರ್ಲ್ ವೈರಸ್ಸು ರೈತರನ್ನು ತುಂಬ ಬಾಧಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಬಾಧಿಸ್ತಾ ಇದೆ ಅಂತ ಹೇಳಿದರೆ, ರೆಡ್ ಲೇಡಿ ಎನ್ನುವ ಒಂದು ಉತ್ತಮ ತಳಿಯ ಪಪ್ಪಾಯ ಜಾತಿಯ ತಳಿಗೆ ಈ ರೋಗ 100% ಸಸೆಪ್ಟಬಲ್ ಇದೆ. ಅದು ಅಷ್ಟನ್ನು ಕೂಡ 1 ಎಕರೆಗೆ 1000 ಗಿಡಗಳಿದ್ದರೆ 1000 ಗಿಡಗಳನ್ನು ಕೂಡ ಅದು ಆ ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ಸಿಂದ ಬಾಧಿಸುತ್ತೆ. ಮತ್ತು 1 ಎಕರೆಗೆ 3ರಿಂದ 4 ಅಥವಾ 5 ಲಕ್ಷ ಬರಬೇಕಾದ ಆದಾಯ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗಾಗಿ ಈ ಬೆಳೆಯನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಗಿಡಗಳ ಅಭಿವೃದ್ಧಿಯಲ್ಲಿ ಅಂದರೆ ಸಸಿಗಳ ಅಭಿವೃದ್ಧಿಯಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನು ರೈತರು ಮಾಡಿಕೊಳ್ಬೇಕಾಗತ್ತೆ. ರೈತರು ಮಾರ್ಪಾಡು ಮಾಡಿಕೊಳ್ಳಿಲ್ಲ ಅಂತ ಹೇಳಿದರೆ, ಯಾವುದಾದರೂ ಪಕ್ಕದ ಒಂದು ನರ್ಸರಿಯಲ್ಲಿ ಅವರು ಈ ರೀತಿಯಾದ ಒಂದು ಸಸಿಗಳನ್ನು ನಮಗೆ ಅಭಿವೃದ್ಧಿ ಮಾಡಿಕೊಡಿ ಅಂತ ಕೇಳಬೇಕಾಗತ್ತೆ. ಅದಕ್ಕಾಗಿ ಅವರಿಗೆ ಈ ವಿಷಯನ ತಿಳಿಸೋಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ನಿಮ್ಮ ಜೊತೆ ಮಾಡ್ತಾಯಿದ್ದೀವಿ ಮತ್ತು ನಿಮ್ಮ ಜೊತೆ ಅದನ್ನು ಹಂಚ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಪಪ್ಪಾಯ ಬೆಳೆಗೆ ಲೀಫ್ ಕರ್ಲ್ ವೈರಸ್ ಮತ್ತು ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಅನ್ನೋದು ತುಂಬ ಪ್ರಮುಖವಾದ 2 ರೋಗಗಳು. ಎರಡೂ ಕೂಡ ವೈರಸ್ ಅಂದರೆ ನಂಜಾಣುವಿನಿಂದ ಬರುವಂತಹ ಕಾಯಿಲೆ. ಈ 2 ಕಾಯಿಲೆಗಳನ್ನು, 2 ನಂಜಾಣುವಿನ ಕಾಯಿಲೆಗಳನ್ನು ಒಂದು ಕೀಟ ಅಂದರೆ 2 ಜಾತಿಯ ಕೀಟಗಳು ಅದನ್ನು ವರ್ಗಾಯಿಸ್ತವೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ಅಥವಾ ಏನಾದರೂ ಕೂಡ ಆ ಕೀಟಗಳಲ್ಲಿ ಆ ನಂಜಾಣು ಇದ್ದರೆ ಅದು ಪಪ್ಪಾಯ ಅಂದರೆ ಆರೋಗ್ಯಯುತ ಪಪ್ಪಾಯ ಗಿಡಕ್ಕೆ ಬರುತ್ತೆ. ಹಾಗಾಗಿ ಎಷ್ಟೋ ಜನ ರೈತರು ಏನು ಆ ನರ್ಸರಿಗಳಿಂದ ಗಿಡ ತೆಗೆದುಕೊಂಡೋಗಿ ನಾಟಿ ಮಾಡ್ತಾ ಇದ್ದಾರೆ, ಆ ಹಂತದಲ್ಲಿಯೇ ಅದು ಈ ರೋಗಕ್ಕೆ ತುತ್ತಾಗಿರುವ ಸಾಧ್ಯತೆ 50%ಕ್ಕಿಂತಲೂ ಹೆಚ್ಚು. ಯಾಕೆ ಅಂತ ಹೇಳಿದರೆ, ಬಹುತೇಕ ನರ್ಸರಿಗಳಲ್ಲಿ ನಾನು ಈ ಮುಂದೆ ಹೇಳುವ ಹಲವು ಕೇರ್ಗಳನ್ನು ಅಂದರೆ ಅದಕ್ಕೆ ಅವರು ಯಾವುದೇ ರೀತಿಯ ಒಂದು ಪ್ರಾಕ್ಟೀಸ್ಗಳನ್ನು ಪದ್ಧತಿಗಳನ್ನು ಮಾಡಿರೋದಿಲ್ಲ. ಆ ಪದ್ಧತಿಗಳಾದರೂ ಏನು ಅಂತ ಹೇಳಿದರೆ, ಮೊದಲಿಗೆ ನಾವು ನಾಟಿ ಮಾಡುವ ಮುಂಚೆ ನಾವು ಒಂದು ಪ್ರಮಾಣೀಕೃತ ಸಂಸ್ಥೆಯಿಂದ ನಾವು ಬೀಜವನ್ನು ಅವರು ಖರೀದಿ ಮಾಡಬೇಕು. ಪಪ್ಪಾಯದಲ್ಲಿ ರೆಡ್ ಲೇಡಿ ನಾನು ಒಂದು ಉದಾಹರಣೆಗೆ ತೆಗೆದುಕೊಳ್ತಾ ಇದ್ದೀನಿ. ಆ ತಳಿಗೆ ನೀವು ಪ್ರಮಾಣೀಕೃತ ಸಂಸ್ಥೆಯಿಂದ ಅಥವಾ ಕಂಪನಿಯಿಂದ ನೀವು ಬೀಜ ತೊಗೊಬರ್ತೀರಿ. ಆ ಬೀಜ ತೊಗೊಂಡು ಬಂದ ಮೇಲೆ ನಾನು ಎಲ್ಲಿ ಅದನ್ನು ನಾನು ಬೆಳೆಸಬೇಕು ಅಂದರೆ ಯಾವ ಸ್ಥಿತಿಲಿ ಯಾವ ಕಂಡೀಷನ್ಗಳಲ್ಲಿ ನರ್ಸರಿಲಿ ಬೆಳೆಸಬೇಕು ಅಂತ ಹೇಳಿದ್ರೆ, ಈ 2 ರೋಗಗಳನ್ನು ಲೀಫ್ ಕರ್ಲ್ ವೈರಸ್ ಮತ್ತು ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ಗಳನ್ನು ಒಂದು ವರ್ಗಾಯಿಸುವ ಅಂದರೆ ವೆಕ್ಟರ್ ಆಗಿ ಕೆಲಸ ಮಾಡೋದು. ಲೀಫ್ ಕರ್ಲ್ಗೆ ವೈಟ್ ಫ್ಲೈಸ್ ಅಂದರೆ ಒಂದು ಬಿಳಿ ನೊಣ ಮಾಡುತ್ತೆ. ಇನ್ನೊಂದು ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ಸನ್ನು ವರ್ಗಾಯಿಸುವ ಒಂದು ಕೀಟ ಅಂತ ಹೇಳಿದರೆ ಏಫಿಡ್ಸ್. ಹಾಗಾಗಿ ಈ ರಸ ಹೀರುವ ಕೀಟಗಳು ಒಂದು ಗಿಡದಿಂದ ಅಂದರೆ ರೋಗಗ್ರಸ್ತ ಗಿಡದಿಂದ ಆರೋಗ್ಯವಾದ ಗಿಡಗಳಿಗೆ ಅದು ವರ್ಗಾಯಿಸುತ್ತೆ ಈ ನಂಜಾಣುವನ್ನು. ಮತ್ತು ಈ ನಂಜಾಣುಗಳು ಸಾಮಾನ್ಯವಾಗಿ ಇವತ್ತು ನಮ್ಮ ಎಲ್ಲ ಹೊಲಗಳಲ್ಲಿ ಇದೆ. ಹಾಗಾಗಿ ಆ ನಾಟಿ ಮಾಡುವ ಮುನ್ನ ನಾವು ನೆಟ್ಟನ್ನು ಮಾಡಬೇಕು ಅಂತ ಹೇಳ್ತೀವಿ. ಅಂದರೆ ಅವರು ಒಂದು ಪರದೆಯನ್ನು ಹಾಕೋಬೇಕು. ಆ ಪರದೆ ಹೇಗಿರಬೇಕು ಅಂತ ಹೇಳಿದ್ರೆ, ಶೇಕಡ ಅನ್ನೋದಕ್ಕಿಂತ 40 ಮೈಕ್ರಾನ್ ಏನು ಕಿಂಡಿಯನ್ನು ಮೀರದ ಒಂದು ಪರದೆಯನ್ನು ಅವರು ಬಳಸಿ ಈ ಥರದ ಒಂದು ನೆಟ್ಟನ್ನು ಅಂದರೆ ನೆಟ್ ಹೌಸನ್ನು ಮಾಡ್ಕೋಬೇಕು. ಅಥವಾ ಪ್ರೈವೇಟಾಗಿ ಮಾಡೋದಾದರೆ, ಖಾಸಗಿಯವರು ಮಾಡೋದಾದರೆ ಈ ಥರದ ನೆಟ್ಟಿಂದ ಅವರು ಈ ಪಪ್ಪಾಯ ಸಸಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಅಂತ ನೋಡಬೇಕು.
ಆದಾಗ ಮಾತ್ರ ಈ ನಮಗೇನು ಹೇಳಿದೆ ಏಫಿಡ್ ಮತ್ತು ಬಿಳಿ ಚಿಟ್ಟೆಗಳು ಖಂಡಿತವಾಗಿಯೂ ಕೂಡ ಆ ಜಾಗಕ್ಕೆ ಬಂದು ಈ ನಂಜಾಣುವನ್ನು ಅವು ವರ್ಗಾವಣೆ ಮಾಡೋದಿಲ್ಲ. ಇದು ಒಂದಾಯಿತು. ಇನ್ನೊಂದು ನಾನು ಬಯೋ ಹಾರ್ಡನಿಂಗ್ ಅಂತ ಹೇಳ್ತೀನಿ. ಬಯೋ ಹಾರ್ಡನಿಂಗ್ ಅಂತ ಹೇಳಿದ್ರೆ ಜೈವಿಕ ಜೀವಾಣುಗಳನ್ನು ಬಳಸಿ ಸಾಮಾನ್ಯವಾಗಿ ಶಿಲೀಂಧ್ರಯುಕ್ತ ರೋಗಗಳಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ಅಂದರೆ ದುಂಡಾಣು ನಾಶಕಗಳಿಂದ ದುಂಡಾಣುಗಳಿಂದ ಬರುವಂಥ ರೋಗಗಳಿರ್ಬೋದು, ಜೊತೆಗೆ ನಂಜಾಣುವಿನಿಂದ ಬರುವಂಥ ರೋಗ ಇರ್ಬೋದು. ಶಿಲೀಂಧ್ರ, ದುಂಡಾಣು ಮತ್ತು ನಂಜಾಣುವಿನ ವಿರುದ್ಧ ಹೋರಾಡುವ ಒಂದು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸಲಿಕ್ಕೆ ಗಿಡಗಳಲ್ಲಿ ನಾವೊಂದು ಬಯೋ ಹಾರ್ಡನಿಂಗ್ ಅನ್ನುವ ಒಂದು ಪ್ರಕ್ರಿಯೆಯನ್ನು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಮಾಡ್ತಾಯಿದ್ವಿ. ಹಾಗಾಗಿ ಅದು ಬಯೋ ಹಾರ್ಡನಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಶಿಲೀಂಧ್ರ ರೋಗಗಳಾದ ಅಂತ ಹೇಳಿದ್ರೆ ನಾವು ನರ್ಸರಿಗಳಲ್ಲಿ ಡ್ಯಾಂಪಿಂಗ್ ಆಫ್ ಅಂದರೆ ಆ ಗಿಡಗಳು ಬೆಳೀತಾ ಇರಬೇಕಾದ್ರೆ ಅದು ಸಾಯಕ್ಕೆ ಶುರು ಆಗುತ್ತೆ. ಆ ಗಿಡಗಳನ್ನು ನಾಟಿ ಮಾಡಿದ್ರೆ ನಾವು ನಾಟಿ ಮಾಡಿದಂಥ ಜಾಗಗಳಲ್ಲಿ ಅಂದರೆ ಹೊಲಗಳಲ್ಲಿ ನಾವೊಂದು ಫೂಟ್ ಟ್ರಾಟ್ ಅಂತ ಕರಿತೀವಿ. ಅಂದರೆ ಆ ಕೆಳಭಾಗದ ಏನು ಗಿಡದ ಮಣ್ಣಿಗೆ ಅಂಟಿಕೊಂಡಂಥ ಒಂದು ಗಿಡದ ಭಾಗ ಕೊಳಿಲಿಕ್ಕೆ ಶುರು ಆಗುತ್ತೆ. ಅದನ್ನು ಫೂಟ್ ಟ್ರಾಟ್ ಅಂತ ಕರಿತೀವಿ. ಇವು ಹಲವಾರು ಬೇರೆ ಬೇರೆ ರೀತಿಯ ಶಿಲೀಂಧ್ರಗಳಿಂದ ಅಂದರೆ ರೋಗಕಾರಕ ಶಿಲೀಂಧ್ರಗಳಿಂದ ಬರುವಂಥ ರೋಗ. ನಾವು ಏನಾದರೂ ಬಯೋ ಹಾರ್ಡನಿಂಗ್ ಅಂದರೆ ಜೈವಿಕ ಜೀವಾಣುಗಳನ್ನು ಬಳಸಿ ಈ ಸಸ್ಯಾಭಿವೃದ್ಧಿಯನ್ನು ಮಾಡೋದಾದ್ರೆ, ನಾಟಿಯಿಂದ ಅಂದರೆ ನಾವು ಬೀಜವನ್ನು ನಾಟಿ ಮಾಡಿದ ದಿನಗಳಿಂದ ನಾವು ಈ ಜೈವಿಕ ಜೀವಾಣುಗಳನ್ನು ಬಳಸಿದ್ರೆ ನಾವು ನಮ್ಮ ಆ ಸಬ್ಸ್ಟ್ರೇಟ್ಗಳಲ್ಲಿ ಅಂದರೆ ಆ ಬೆಳಿಲಿಕ್ಕೆ ಬೇಕಾದಂಥ ಮಣ್ಣಿನಲ್ಲಿ ಅಥವಾ ಕೋಕೋಪಿಟ್ನಲ್ಲಿ ಈ ಜೈವಿಕ ಜೀವಾಣುಗಳನ್ನು ಸೇರಿಸದೆ ಆದರೆ ಆ ರೋಗಾಣುವಿಗೆ ವಿರುದ್ಧವಾಗಿ ಹೋರಾಡುವ ಒಂದು ರೋಗ ನಿರೋಧಕ ಶಕ್ತಿ ಆ ಗಿಡಗಳಿಗೆ ಬರುತ್ತೆ. ನಾವು ಅದನ್ನು ಇಂಗ್ಲೀಷ್ನಲ್ಲಿ ಇಂಡ್ಯೂಸ್ಡ್ ಸಿಸ್ಟಮಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಂದರೆ ನಾವು ರೋಗ ಬರೋದಕ್ಕಿಂತ ಮುಂಚೆ ಬೇರೆ ಜೀವಾಣುಗಳನ್ನು ಅದಕ್ಕೆ ಬಳಸಿ ಆ ರೋಗಾಣುಗಳು ಆ ಜಾಗವನ್ನು ತಲುಪದೇ ಇರೋ ರೀತಿಯಲ್ಲಿ ನಾವು ಬಯೋ ಹಾರ್ಡನಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಈ ಬಯೋ ಹಾರ್ಡನಿಂಗ್ ಪ್ರೋಸೆಸ್ ಏನಂತ ಹೇಳಿದ್ರೆ, ನಾವು ಬಳಸುವಂಥ ಜೈವಿಕ ಜೀವಾಣುಗಳು ಈ ಬೇರುಗಳಲ್ಲಿ ಬೆಳೀಲಿಕ್ಕೆ ಶುರು ಆಗುತ್ತೆ. ನಿಜವಾದ ಅಂದರೆ ರೋಗಕಾರಕ ಜೀವಾಣುಗಳನ್ನು ಆ ಜಾಗಗಳಲ್ಲಿ ಅದು ಬಂದು ವಾಸಿಸಲಿಕ್ಕೆ ಮತ್ತು ಆ ಜೀವಾಣುಗಳು ಅಂದರೆ ರೋಗಕಾರಕ ಜೀವಾಣುಗಳು ಆ ಗಿಡಗಳನ್ನು ಬಾಧಿಸ್ತಾ ಇರಲಿಕ್ಕೆ ಅವು ಸಹಾಯ ಮಾಡುತ್ತೆ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್.
ಅಂದರೆ ಏನು ಇವು ಬಯೋ ಹಾರ್ಡನಿಂಗ್ಗೆ ಬಳಸಬಹುದಾದ ಜೈವಿಕ ಜೀವಾಣುಗಳು ಯಾವುದು ಅಂತ ಹೇಳಿದ್ರೆ, ಅದು ಬೇರೆ ಬೇರೆ ರೀತಿಯ ಜೀವಾಣುಗಳಿರ್ತವೆ. ಅಂದರೆ ನಾನು ಹೇಳಿದೆ, ಶಿಲೀಂಧ್ರವಾಗಿರೋಂಥ ಜೀವಾಣುಗಳು, ದುಂಡಾಣು ಇರುವಂಥ ಜೀವಾಣುಗಳು, ಈ ರೀತಿಯ ಜೀವಾಣುಗಳನ್ನು ಬಳಸ್ಬೋದು. ಈ ಶಿಲೀಂಧ್ರಕಾರಕ ಬಯೋ ಹಾರ್ಡನಿಂಗ್ಗೆ ಬಳಸಬಹುದಾದ ಅಂದರೆ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಯಾವುದು ಅಂತ ಹೇಳಿದ್ರೆ, ಉದಾಹರಣೆಗೆ ಟ್ರೈಕೋಡರ್ಮಾ ಜಾತಿಗೆ ಬೇರೆ ಬೇರೆ ಜಾತಿಯ ಟ್ರೈಕೋಡರ್ಮಾ ಅಂದರೆ ಒಂದು ಸ್ಪೀಷೀಸ್ಗಳಿದೆ. ಟ್ರೈಕೋಡರ್ಮಾ ಆಸ್ಪೆರಲಮ್ ಇರ್ಬೋದು, ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಇರ್ಬೋದು. ಈ ಜೀವಾಣುಗಳನ್ನು ನಾವು ಅಂದರೆ ಆ ಬೀಜವನ್ನು ನಾಟಿ ಮಾಡಬೇಕಾದ್ರೆ ಕೋಕೋಪೀಟ್ಗೆ ಬಳಸಬೇಕು. ಕೋಕೋಪೀಟನ್ನು ಕೂಡ ನೀವು ಎಷ್ಟೋ ಸಲ ನಾನು ಹೇಳಿದೆ, ಡ್ಯಾಂಪಿಂಗ್ ಆಫ್ ಅನ್ನುವ ಒಂದು ಅಂದರೆ ಆ ಕಾಂಡ ಕೊಳೆಯುವ ಅಥವಾ ಆ ರೋಗಕ್ಕೆ ಪ್ರಮುಖವಾಗಿ ಎಲ್ಲಿಂದ ರೋಗಾಣು ಬರುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಸಲ ಕೋಕೋಪೀಟನ್ನು ನಾವು ತರ್ತೀವಿ. ಆ ಕೋಕೋಪೀಟಲ್ಲಿ ಒಂದು ರೈಸೋಕ್ಟೋನಿಯಾ ಸೊಲಾನಿ ಅನ್ನುವ ರೈಸೋಕ್ಟೋನಿಯಾ ಜಾತಿಗೆ ಸೇರಿದ ಒಂದು ದುಂಡಾಣು ಆ ಕೋಕೋಪೀಟ್ ಜೊತೆ ಬರುತ್ತೆ. ಹಾಗಾಗಿ ಯಾರಾದರೂ ಕೂಡ ನರ್ಸರಿಯಲ್ಲಿ ನೀವೇನಾದರೂ ಮಾಡ್ತಾಯಿದ್ರೆ, ರೈತರೇ ನರ್ಸರಿ ಮಾಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಆ ಕೋಕೋಪೀಟನ್ನು ಅವರು ಒಂದು ಸ್ಟರ್ಲೈಸ್ ಮಾಡಬೇಕು. ಅಂದರೆ ಆ ರೋಗಾಣುಗಳನ್ನು ನಿರ್ಜಲೀಕರಣಗೊಳಿಸಬೇಕು. ಅದನ್ನು ನಿರ್ಜಲೀಕರಣಗೊಳಿಸೋದು ಅಂದರೆ ಆ ರೋಗಾಣು ಇಲ್ಲದೇ ಇರ್ತಾರೆ ಯಾಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅದನ್ನು ನಾವು ಆಟೋಕ್ಲೇವ್ ಮಾಡಬೇಕು. ಇಲ್ಲ ಆಟೋಕ್ಲೇವ್ ಮಾಡೋಕ್ಕೆ ಆಗಲ್ಲ ಅಂದರೆ ರೈತರು ಮಾಡಲಿಕ್ಕೆ ಕಷ್ಟ ಸಾಧ್ಯವಿದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಕೋಕೋಪೀಟನ್ನು ಅವರು ಫಾರ್ಮಾಲ್ಡಿಹೈಡ್ ದ್ರಾವಣದ ಮುಖಾಂತರ 20% ಫಾರ್ಮಾಲ್ಡಿಹೈಡ್ ದ್ರಾವಣದ ಮುಖಾಂತರ ಅದನ್ನು ಸಂಸ್ಕರಿಸಬೇಕು. ಆ 20% ಫಾರ್ಮಾಲ್ಡಿಹೈಡನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಕೋಕೋಪೀಟನ್ನು ಹಾಕಿ ಒಂದು ಪ್ಲಾಸ್ಟಿಕ್ ಒಂದು ಮುಚ್ಚಳಿಕೆಯಿಂದ ಅಂದರೆ ಒಂದು ಮಲ್ಚಿಂಗ್ ಪೇಪರಿಂದ ಅದನ್ನು ನಾವು ಮುಚ್ಚಿದಾಗ ಒಂದು 8-10 ದಿನಗಳ ನಂತರ ನಾವು ಆ ರೋಗಾಣವನ್ನು ನಾವು ಅಂದರೆ ಇಲ್ಲದೇ ಇರೋ ಥರ ಮಾಡ್ಬೋದು, ಅದನ್ನು ಸಾಯಿಸ್ಬೋದು. ಇದು ಒಂದು ರೈತರೇ ಮಾಡ್ಕೊಳ್ಬಾರ್ದಾದ ಒಂದು. ನಾವು ನಮ್ಮ ಪ್ರಯೋಗಶಾಲೆಗಳಲ್ಲಿ ಕಂಪ್ಲೀಟಾಗಿ ನಾವು ಆಟೋಕ್ಲೇವ್ಗಳನ್ನು ಬಳಸಿ ಅದನ್ನು ನಾವು ಕೋಕೋಪೀಟನ್ನು ಬಳಸ್ತೀವಿ. ಅದನ್ನು ನಿರ್ಜಲೀಕರಣಗೊಳಿಸಿದ ಮೇಲೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಆ ಕೋಕೋಪೀಟಿಗೆ ನಾವು ಒಂದು ನೀಮ್ ಕೇಕ್ ಅಂದರೆ ಬೇವಿನ ಹಿಂಡಿ ಎಷ್ಟನ್ನು ಬಳಸಬೇಕು ಅಂತ ಹೇಳಿದ್ರೆ, ನನಗೆ ಒಂದು 10,000 ಗಿಡಗಳನ್ನು ಮಾಡ್ತಾಯಿದ್ರೆ ಒಂದು 400ರಿಂದ 500 kgಯಷ್ಟು ಒಂದು ಬೇವಿನ ಹಿಂಡಿ, ಇವನ ಕನಿಷ್ಠ ಅಂದರೆ 250ರಿಂದ 300 kgಯಷ್ಟು ಬೇವಿನ ಹಿಂಡಿ. ಅದರ ಜೊತೆಗೆ ಒಂದು 100 kg ಬೇವಿನ ಹಿಂಡಿಗೆ 2ರಿಂದ 3 kg ಟ್ರೈಕೋಡರ್ಮಾ ಆಸ್ಪೆರಲಮ್ ಇರ್ಬೋದು ಅಥವಾ ಹಾರ್ಜಿಯಾನಮ್ ಇರ್ಬೋದು, ಅದನ್ನು ಹಾಕಬೇಕು. ಜೊತೆಗೆ ಸುಡೋಮಾನಸ್ ಪ್ಯೂಟಿಡಾ ಇರ್ಬೋದು, ಸುಡೋಮಾನಸ್ ಫ್ಲೋರೆಸೆನ್ಸ್ ಇರ್ಬೋದು, ಅಥವಾ ಬ್ಯಾಸಿಲಸ್ ಸೆಪ್ಟಿಲಿಸ್ ಇರ್ಬೋದು. ಅಂದರೆ ಬ್ಯಾಸಿಲಸ್, ಸುಡೋಮಾನಸ್ ಈ ಥರದ ದುಂಡಾಣು ರೋಗ ನಿರೋಧಕ ಜೀವಾಣುಗಳನ್ನು ಈ ನೀಮ್ ಕೇಕ್ ಮತ್ತು ನಮ್ಮ ಏನು ಕೊಟ್ಟಿಗೆ ಗೊಬ್ಬರ ಅಂದರೆ ಕಾಂಪೋಸ್ಟ್ ಅಂತ ಹೇಳ್ತೀವಿ, ಅದರ ಜೊತೆಗೆ ಆವ ಮಿಶ್ರಣವನ್ನು ಅದಕ್ಕೆ ಬೆರೆಸಬೇಕು. ಇದರ ಜೊತೆಗೆ ಜಂತು ಹುಳುಗಳ ಬಾಧೆಯೂ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ನಾವು ಪಪ್ಪಾಯದಲ್ಲಿ ನೋಡ್ತಾ ಇದ್ವಿ. ಹಾಗಾಗಿ ನಾವು ಜಂತುಹುಳು ನಿರೋಧಕ ಪ್ಯಾಸಿಲೋಮೈಸಿಸ್ ಒಂದು ಲೈಲಾಸಿನ್ ಅಂದರೆ ಇತ್ತೀಚೆಗೆ ಪರ್ಪ್ಯುರೋಸಿಲಿಯಂ ಲೈಲಾಸಿನಸ್ ಅಂತ ಹೇಳ್ತೀವಿ. ಈ 3 ರೀತಿಯ ಜಾತಿಗಳನ್ನು ಅಂದರೆ ಟ್ರೈಕೋಡರ್ಮಾ, ಸುಡೋಮಾನಸ್ ಅಥವಾ ಬ್ಯಾಸಿಲಸ್ ಅಥವಾ ಜೊತೆಗೆ ಪ್ಯಾಸಿಲೋಮೈಸಿಸ್ ಅಥವಾ ಪರ್ಪ್ಯುರೋಸಿಲಿಯಂ ಲೈಲಾಸಿನಸ್ ಎನ್ನುವ ಜೀವಾಣುಗಳನ್ನು ಅಂದರೆ ನಾವು ಆಟೋಕ್ಲೇವ್ ಮಾಡಿದ ಈ ಕೋಕೋಪೀಟ್ಗಳ ಜೊತೆಯಲ್ಲಿ, ಬೇವಿನ ಹಿಂಡಿಯ ಜೊತೆಗೆ ಕಾಂಪೋಸ್ಟ್ ಅಂದರೆ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ನಾನು ಹೇಳಿದ ಅಂತರದಲ್ಲಿ ನಾವು ಮಿಶ್ರಣ ಮಾಡಿಕೊಂಡು ನಾವು ಪ್ರೋಟ್ರೇಗಳನ್ನು ತುಂಬಿ ನಾವು ಬೀಜವನ್ನು ನಾಟಿ ಮಾಡಿದ್ದೆ ಆದಲ್ಲಿ ಆ ಬೇರುಗಳ ಬೆಳವಣಿಗೆ ಜೊತೆ ಈ ಜೀವಾಣುಗಳು ಬದುಕಲಿಕ್ಕೆ ಶುರುವಾಗುತ್ತೆ. ಆ ಗಿಡಗಳಿಗೆ ಯಾವುದೇ ರೀತಿಯ ರೋಗದ ಬಾಧೆ ನರ್ಸರಿಗಳಲ್ಲಂತೂ ಖಂಡಿತ ಇರೋದಿಲ್ಲ. ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಿ, ಇಲ್ಲಿ 10,000 ಗಿಡಗಳ ನಾವು ಪಪ್ಪಾಯ ಬೀಜಗಳನ್ನು ಬೆಳೆಸಿದ್ದೀವಿ. ಈ 10,000 ಗಿಡದಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಗಿಡವೂ ಕೂಡ ಸತ್ತಿಲ್ಲ, ನೀವು ಆಶ್ಚರ್ಯಪಡ್ತೀರಿ. ಹಾಗಾಗಿ ಸಸ್ಯಗಳನ್ನು ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಖಂಡಿತವಾಗಿಯೂ ನೀವು ಏನಾದರೂ ರೈತರು ಅಥವಾ ಪ್ರೈವೇಟ್ ಖಾಸಗಿ ನರ್ಸರಿಯವರು ಏನಾದರೂ ಈ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಳಸಿದ್ದೇ ಆದಲ್ಲಿ ನೀವು 5% ಕಡಿಮೆ ನಷ್ಟವನ್ನು ಹೊಂದಿ ನೀವು ನಾಟಿ ಅಂದರೆ ಗಿಡಗಳನ್ನು ಸಸ್ಯಾಭಿವೃದ್ಧಿಗಳನ್ನು ಮಾಡ್ಬೋದು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತು ರೆಡ್ ಲೇಡಿ ಅನ್ನುವ ಒಂದು ತಳಿಯ ಒಂದು ಬೀಜಕ್ಕೆ ಎಷ್ಟು ತಗಲ್ತಾ ಇರೋ ವೆಚ್ಚನೇ 8ರಿಂದ 9 ರೂಪಾಯಿಗಳು ಬರೀ ಬೀಜದ ವೆಚ್ಚ. ಅದನ್ನು ನಾನು 1.5 ತಿಂಗಳ ಕಾಲ ನಾನು ಅದನ್ನು ಅಭಿವೃದ್ಧಿ ಮಾಡ್ತಾ ಇರಬೇಕಂತ ಹೇಳಿದ್ರೆ ಒಟ್ಟಿಗೆ ಅವರ ಖರ್ಚು 20ರಿಂದ 25 ರೂಪಾಯಿ ತಲುಪುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಗಿಡದ ಬೆಲೆ 25 ಅಂತ ಹೇಳಿದ್ರೆ 5% ಗಿಡದ ಬೆಲೆ 1 ಲಕ್ಷಕ್ಕೂ ಅಂದರೆ 50ರಿಂದ 75 ಸಾವಿರ 1 ಲಕ್ಷ ನಾಶವಾಗುವ ಅಥವಾ ಅಂದರೆ ಅವ್ರಿಗೆ ನಷ್ಟವಾಗುವ ಎಲ್ಲ ಸಾಧ್ಯತೆ
ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಈ ಥರದ ನಾನು ಹೇಳಿದೆ ಈ ಥರದ ಬಯೋ ಹಾರ್ಡನಿಂಗ್ ಅಂದರೆ ಜೈವಿಕ ಜೀವಾಣುಗಳನ್ನು ಸಸ್ಯಾಭಿವೃದ್ಧಿಯಲ್ಲಿ ನಾವು ಬಳಸದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ 50 ಅಥವಾ 75,000 ಅಥವಾ 1 ಲಕ್ಷದವರೆಗೆ ನಾವು ಖಂಡಿತವಾಗಿಯೂ ಕೂಡ ನಾವು ನಷ್ಟವನ್ನು ತಪ್ಪಿಸಬಹುದು. ಅದು ನಷ್ಟದ ಮಾತಾದರೆ ನಾವು ಏನು ಈ ಬಯೋ ಹಾರ್ಡನಿಂಗ್ಗೆ ಬೆಳೆಸಬಹುದಾದ ಜೀವಾಣುಗಳಿಂದ ಮುಂದೆ ಕಾಣಬಹುದಾದ ಅಂದರೆ ರೋಗ, ಶಿಲೀಂಧ್ರ ರೋಗಗಳಿರ್ಬೋದು ಅಥವಾ ನಂಜಾಣು ರೋಗಗಳಿರ್ಬೋದು, ಅದನ್ನು ನಾವು ಸಮಗ್ರವಾಗಿ ತಡೆಗಟ್ಟಲಿಕ್ಕೆ, ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಈ ಪ್ರಕ್ರಿಯೆ, ಬಯೋ ಹಾರ್ಡನಿಂಗ್ ಪ್ರಕ್ರಿಯೆ ಖಂಡಿತವಾಗಿಯೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ನೀವು ಕಡ್ಡಾಯವಾಗಿ ಬಳಸಬೇಕು. ಇನ್ನೊಂದು ನಾನು ಪಪ್ಪಾಯ ಸಸ್ಯಾಭಿವೃದ್ಧಿಯಲ್ಲಿ ಹಂಚ್ಕೊಳ್ಬೇಕಾದ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ತುಂಬ ಸಲ ರೈತರುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಬೀಜಗಳನ್ನ ತರ್ತಾರೆ. ಆ ಬೀಜಗಳನ್ನು ಸಾಮಾನ್ಯವಾಗಿ ನೇರವಾಗಿ ಅದನ್ನು ನಾಟಿ ಮಾಡ್ತಾರೆ. ಅದಕ್ಕೋಸ್ಕರ ಶೇಕಡ ಅನ್ನೋದಕ್ಕಿಂತ 200 ppmನಷ್ಟು ಜಿಬ್ಬರ್ಲಿಕ್ ಆ್ಯಸಿಡ್ ಅಂದರೆ ಜಿಬ್ಬರ್ಲಿಕ್ ಆಮ್ಲ ಅನ್ನುವ ಒಂದು ಸಸ್ಯ ಪ್ರಚೋದಕವನ್ನು ಅವರು ಒಂದು ರಾತ್ರಿ ಇಡೀ ಆ ಬೀಜಗಳನ್ನು ನೆನೆಸಿ ಒಂದು 8 ರಿಂದ 10 ಗಂಟೆಗಳ ಕಾಲ 200 ppm ರಷ್ಟು ಜಿಬ್ಬರ್ಲಿಕ್ ಆಮ್ಲದಲ್ಲಿ ಅವರು ನೆನೆಸಿ ನಾಳೆ ಅಂದರೆ ಮುಂದಿನ ದಿನ ಅಂದರೆ ಹಿಂದಿನ ದಿನ ರಾತ್ರಿ ಅದನ್ನು ತೋಯಿಸಬೇಕು, ಅದನ್ನು ನೆನೆ ಹಾಕಬೇಕು. ಮುಂದಿನ ದಿನ ನಾಟಿ ಮಾಡಿದ್ರೆ ಶೇಕಡ 10 ಅಥವಾ 15ರಷ್ಟು ನಾವು ಜರ್ಮಿನೇಷನ್ ಅಂದರೆ ನಾವೇನದು ಮೊಳಕೆ ಹೊಡೆಯುತ್ತೆ ಅದರ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡ್ಬೋದು. ಹಾಗಾಗಿ ಮತ್ತು ಜಿಬ್ಬರ್ಲಿಕ್ ಆ್ಯಸಿಡನ್ನು ಎಲ್ಲಿ ನಾವು ಬಳಸಿರ್ತೀವೋ ಅದು ಈ ಜೈವಿಕ ಅಂದರೆ ಬಯೋ ಹಾರ್ಡನಿಂಗ್ ಅಂದರೆ ನಾನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬಳಸ್ಬೋದಾದ ಜೈವಿಕ ಜೀವಾಣುಗಳ ಒಂದು ಆಕ್ಟಿವಿಟಿನೂ ಕೂಡ ಜಾಸ್ತಿ ಮಾಡಿರೋದು ನಮಗೆ ಸಂಶೋಧನೆಯಲ್ಲಿ ನಾವು ಅದನ್ನು ಪತ್ತೆ ಮಾಡಿದ್ದೀವಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಇದು ರೋಗ ನಿರೋಧಕತೆಗೆ ಬಳಸಬಹುದಾದ ಅಂದರೆ ಬಯೋ ಹಾರ್ಡನಿಂಗ್ಗೆ ಬಳಸಬಹುದಾದ ಜೈವಿಕ ರೋಗ ನಿರೋಧಕಗಳು ಅಂತ ಕರೆದ್ರೆ, ಇನ್ನೊಂದಷ್ಟು ಜೈವಿಕ ಪೋಷಕಾಂಶ ರಸಗೊಬ್ಬರಗಳು ಅಂತ ಕರಿತೀವಿ ನಾವು. ಅದಕ್ಕೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ಬ್ಯಾಸಿಲಸ್ ಮೆಗಟೇರಿಯಮನ್ನು ನೀವು ಏನಾದರೂ ಬಳಸಿದ್ರೆ, ಬ್ಯಾಸಿಲಸ್ ಮೆಗಟೇರಿಯಮ್ ಅನ್ನೋದು ಒಂದು ನಮ್ಮ ವಾತಾವರಣದಲ್ಲಿರುವಂತಹ ಫಾಸ್ಫರಸನ್ನು ಅದು ಜಾಸ್ತಿ ಮಾಡುತ್ತೆ. ಜೊತೆಗೆ ನಾವು ನಮ್ಮ ಈ ನರ್ಸರಿಯಲ್ಲಿ ನಾವು ಪಪ್ಪಾಯ ಗಿಡವನ್ನು ನಾವು ಸಸ್ಯಾಭಿವೃದ್ಧಿ ಮಾಡಬೇಕಂತ ಹೇಳಿದ್ರೆ ನಾವು ವ್ಯಾಮನ್ನು ಕೂಡ ಬಳಸ್ತೀವಿ. ಅಂದರೆ ಅದು ವ್ಯಾಮ್ ಅಂತ ಹೇಳಿದ್ರೆ ಅದು ಕೂಡ ಫಾಸ್ಫರಸನ್ನು ಅದಕ್ಕೆ ಜಾಸ್ತಿ ಗಿಡಕ್ಕೆ ಕೊಡುವಂಥ ಒಂದು ಜೀವಾಣು. ಹಾಗಾಗಿ ನಮ್ಮ ಈ ಸಸ್ಯಗಳ ಅಭಿವೃದ್ಧಿಯಲ್ಲಿ ನಾವು ಈ ತರಹದ ರಸಗೊಬ್ಬರವನ್ನು ಅಂದರೆ ಈ ತರಹದ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಅಂದರೆ ಪ್ರಕೃತಿಯಲ್ಲಿ ದೊರೆಯುತ್ತಿರುವಂಥ
ಈ ರಸಗೊಬ್ಬರದ ಅಂಶಗಳನ್ನು ಹೀರ್ಕೊಳ್ಳಿಕ್ಕೂ ಕೂಡ ಜೀವಾಣುಗಳನ್ನು ಬಳಸ್ತಾ ಇದ್ವಿ. ನೀವು ಈ ಥರದ ಜೀವಾಣುಗಳಂದರೆ ನಾನು ಹೇಳಿದೆ ಫಾಸ್ಫರಸ್ ಕೇಳಿದೆ, ಅದೇ ಥರ ನಾವು ಅಜೋಸ್ಪೈರಲ್ ಮತ್ತು ಅಜೋಟೋಬ್ಯಾಕ್ಟರ್ಗಳ ಸಾರಜನಕಕ್ಕೆ ಬಳಸ್ತೀವಿ. ಮತ್ತು ಪೊಟ್ಯಾಷಿಯಮನ್ನು ಹೀರ್ಕೊಳ್ಳಿಕ್ಕೆ ಪೆನಿಸಿಲಿಯಂ ಪಿನೋಫೈಲಮ್ ಅನ್ನೋ ಒಂದು ಜೀವಾಣುವನ್ನು ಬಳಸ್ತಾ ಇದ್ವಿ. ಈ ಥರದ ಜೀವಾಣುಗಳನ್ನು ಬಳಸೋದ್ರಿಂದ ನೀವು ಮುಂದೆ ಏನು ಖರ್ಚು ಮಾಡ್ತಿರ್ತೀವಿ ನಾವು ಅದನ್ನು ನಾವು ಫೀಲ್ಡ್ಗಳಿಗೆ ತಗೊಂಡು ಹೋಗಿ ನಾವು ನಾಟಿ ಮಾಡ್ತೀವಲ್ಲ, ಅಂಥ ಸಮಯದಲ್ಲಿ ನಾವು ನಾಟಿ ಮಾಡಬೇಕಾದ ಸಮಯದಲ್ಲಿ ಹಲವು ರಸಗೊಬ್ಬರಗಳನ್ನು ಬಳಸ್ತೀವಿ. ಖಂಡಿತವಾಗಿಯೂ ಕೂಡ 1-1.5 ತಿಂಗಳ ಕಾಲ ನಾವು ಯಾವುದೇ ರಸಗೊಬ್ಬರಗಳ ಒಂದು ಬಳಕೆ ಇಲ್ಲದೆ ನಾವು ನಾಟಿ ಮಾಡ್ಬೋದು. ಅದಾದ ಮೇಲೆಯೂ ಕೂಡ ಈ ಥರದ ರಸಗೊಬ್ಬರವನ್ನು ಹೀರಿಕೊಳ್ಳುವ, ಅಂದರೆ ಈ ಥರದ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ನಾವು ಜೈವಿಕ ಜೀವಾಣುಗಳನ್ನು ಬಯೋ ಹಾರ್ಡನಿಂಗ್ ಪ್ರೋಸೆಸ್ಸಲ್ಲಿ ಬಳಸದೇ ಆದರೆ, ನೀವು ಒಂದು 100 ರೂಪಾಯಿ ಖರ್ಚು ಮಾಡ್ತಾ ಇದ್ದರೆ, ಅಂದರೆ ನಾನು ಒಂದು ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ, 100 ರೂಪಾಯಿ ಖರ್ಚು ಮಾಡ್ತಾ ಇದ್ದರೆ ನೀವು 40 ರೂಪಾಯಿನ ಕಡಿಮೆ ಮಾಡಿ 60 ರೂಪಾಯಿ ಅಷ್ಟಕ್ಕೆ ಬರ್ಬೋದು. 40% ಖರ್ಚನ್ನು ನಾವು ಪಪ್ಪಾಯ ಗಿಡಗಳಲ್ಲಿ ಅಂದರೆ ಒಟ್ಟಾರೆ ಇಳುವರಿ ಏನು ತಗೋತಾ ಇದ್ದೀವಿ ರಸಗೊಬ್ಬರಗಳ ಬಳಕೆಯಲ್ಲಿ ನಾವು ಖರ್ಚನ್ನು ಖಂಡಿತ ಕಡಿಮೆ ಮಾಡ್ಬೋದು. ಹಾಗಾಗಿ ಬಯೋ ಹಾರ್ಡನಿಂಗ್ ಅನ್ನುವ ಒಂದು ಪ್ರಕ್ರಿಯೆ, ಒಂದು ಚಟುವಟಿಕೆ ಈ ಜೈವಿಕ ಜೀವಾಣುಗಳನ್ನು ಸಸ್ಯಾಭಿವೃದ್ಧಿಯ ಹಂತದಲ್ಲಿ ಬಳಸಿ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡೋದಾದರೆ ಮುಂದಿನ ದಿನಗಳಲ್ಲಿ ಬರಬಹುದಾದ ರೋಗಗಳು ಮತ್ತು ಕೀಟಗಳಿಗೂ ಅಂದರೆ ನಾನು ಹೇಳಿದೆ ಬೆವೇರಿಯಾ ಬ್ಯಾಸಿಯಾನ ಎನ್ನುವ ಒಂದು ಜೈವಿಕ ಜೀವಾಣುವನ್ನು ಬಳಸಿದ್ರೆ ಒಂದಷ್ಟು ರಸ ಹೀರುವ ಕೀಟಗಳನ್ನು ಕೂಡ ಅದು ಕಡಿಮೆ ಮಾಡುತ್ತೆ. ಅದು ಮಣ್ಣಲ್ಲಿ ಅದರ ಒಂದು ಕಾಲಚಕ್ರವನ್ನು ಮುಗಿಸೋದ್ರಿಂದ ಈ ಥರದ ಕೀಟಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಪಪ್ಪಾಯ ಒಂದು ಉದಾಹರಣೆ ತಗೊಂಡು ನಾನು ಹೇಳ್ತಾ ಇದ್ದೀನಿ, ನಾನು ಉದಾಹರಣೀಕರಿಸಿ ಹೇಳ್ತಾ ಇದ್ದೀನಿ. ನಾವು ಬಯೋ ಹಾರ್ಡನಿಂಗ್ ಅನ್ನುವ ಒಂದು ಪ್ರಕ್ರಿಯೆ ಮುಂಬರಬಹುದಾದ ಹಲವು ರೋಗಗಳು ಮತ್ತು ಕೀಟಗಳನ್ನು ನಾವು ಸಮಗ್ರವಾಗಿ ಅದನ್ನು ಕಡಿಮೆ ಮಾಡಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ಖಂಡಿತವಾಗಿಯೂ ಕೂಡ ಈ ಪ್ರಕ್ರಿಯೆ ರೈತರಿಗೆ ಸಹಾಯ ಮಾಡುತ್ತೆ, ಅವರ ಒಟ್ಟಾರೆ ಖರ್ಚನ್ನು ಕಡಿಮೆ ಮಾಡುತ್ತೆ. ನಾನು ಪಪ್ಪಾಯಗೆ ಬಂದು ಹೇಳೋದಾದರೆ, ನಾನು ಪರಂಗಿ ಹಣ್ಣಿಗೆ ಬಂದು ಹೇಳೋದಾದರೆ, ನಾನು ಒಬ್ಬ ರೈತ ರಿಂಗ್ ಸ್ಪಾಟ್ ವೈರಸ್ಸಿಗೆ ಏನು ಖರ್ಚು ಮಾಡ್ತಾ ಇದ್ದಾನೆ ಮತ್ತು ಒಂದು ಲೀಫ್ ಕರ್ಲ್ ವೈರಸ್ಸಿಗೆ ಏನು ಖರ್ಚು ಮಾಡ್ತಾ ಇದ್ದಾನೆ ಅಂದರೆ ಆ ರೋಗ ಬರುವ ಸಾಧ್ಯತೆಯನ್ನು 30 ಅಥವಾ 40ರಷ್ಟು ಕಡಿಮೆಗೊಳಿಸಲಿಕ್ಕೆ ಸಾಧ್ಯ ಇರೋದು ಈ ತರಹದ ಪ್ರಕ್ರಿಯೆಯಿಂದ ಮಾತ್ರ. ಅಂದರೆ ನೆಟ್ ಹೌಸನ್ನು ಬಳಸಿ ಬಯೋ ಹಾರ್ಡನಿಂಗ್ಗೆ ಬಳಸಿ ಒಬ್ಬ ರೈತ ಅಭಿವೃದ್ಧಿ ಪಡಿಸಿದ್ದೇ ಆದಲ್ಲಿ ಅವನು ಒಟ್ಟಾರೆ ಖರ್ಚನ್ನು ರೈತ ಕಡಿಮೆ ಮಾಡ್ಬೋದು ಮತ್ತು ಆರೋಗ್ಯಯುತವಾಗಿ ಅವನು ಆದಾಯವನ್ನು ಹೆಚ್ಚಿಸ್ಕೊಳ್ಬೋದು. ಹಾಗಾಗಿ ಮತ್ತೆ ಯಾರಾದರೂ ಕೂಡ ನಿಮಗೆ ಈ ಥರದ ಪ್ರಕ್ರಿಯೆಯಿಂದ ಬೆಳೆಸಿದ ಗಿಡಗಳನ್ನು ನೀವು ಬೇಕು ಅಂತ ಹೇಳಿದರೆ ಸದ್ಯಕ್ಕೆ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ನಮ್ಮಲ್ಲಿ ಸಸಿಗಳಿದೆ, ಪಪ್ಪಾಯ ಸಸಿಗಳಿದೆ. ಮತ್ತು ಮುಂದಕ್ಕೆ ನೀವೇನಾದರೂ ಬೇಕು ನನಗೆ ಈಗ ಜೂನ್ ಇದೆ, ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಬೇಕು ಅಂದರೆ 4 ಅಥವಾ 5 ವಾರಗಳ ಅಥವಾ 6 ವಾರಗಳ ಅಂದರೆ ಮ್ಯಾಕ್ಸಿಮಮ್ 6 ವಾರಗಳ ಮೊದಲು ನೀವೇನಾದರೂ ಹೇಳಿದರೆ ಖಂಡಿತವಾಗಿಯೂ ಕೂಡ ನಾವು ನಿಮಗೆ ಗಿಡಗಳನ್ನು ನಾವು ಬಯೋ ಹಾರ್ಡನ್ಡ್ ಮತ್ತು ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್, ಪರಂಗಿ ಹಣ್ಣಿನ ರಿಂಗ್ ಸ್ಪಾಟ್ ವೈರಸ್ ಮತ್ತು ಲೀಫ್ ಕರ್ಲ್ ವೈರಸ್ ಇಲ್ಲದೇ ಇರೋಂಥ ಫ್ರೀ ಅಂದರೆ ರೋಗಾಣು ಇಲ್ಲದೇ ಇರೋವಂಥ ಗಿಡಗಳನ್ನು ನಾವು ದೊರಕಿಸ್ಲಿಕ್ಕೆ ಸಹಾಯ ಮಾಡ್ತೀವಿ. ಹಾಗಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಮ್ಮ ರೈತರ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಪರಂಗಿ ಗಿಡಗಳನ್ನು ನಮ್ಮ ಪ್ರೋಟ್ರೇ ನಾವು ಯೂಸ್ ಮಾಡಿರೋದು ಎಷ್ಟು ಅಂತ ಹೇಳಿದರೆ ಒಂದು 50 ಗುಣಿಗಳ ಪ್ರೋಟ್ರೇನ ಯೂಸ್ ಮಾಡಿದ್ವಿ. ಸಾಮಾನ್ಯವಾಗಿ ರೈತರು ಟೊಮ್ಯಾಟೊ ಅಥವಾ ಮೆಣಸಿನಕಾಯಿಯಲ್ಲಿ ಅದಕ್ಕಿಂತ ಅಂದರೆ 95-100 ಗುಣಿಗಳಿರೋಂಥ ಒಂದು ಪ್ರೋಟ್ರೇನ ಬಳಸ್ತಾರೆ. ಇಲ್ಲಿ ನಾವು ಬಳಸಿರುವ ಉದ್ದೇಶ ಏನು ಅಂತ ಹೇಳಿದರೆ, ನಮಗೆ ಆ ಸಬ್ಸ್ಟ್ರೇಟ್, ಆ ಕೋಕೋಪೀಟ್, ನೀಮ್ ಕೇಕ್ ಜೊತೆಗೆ ಜೈವಿಕ ಜೀವಾಣುಗಳು ಜೊತೆಗೆ ಕಾಂಪೋಸ್ಟ್, ಅದರ ಒಟ್ಟಾರೆ ಬೆಳವಣಿಗೆಗೆ ಪೂರಕವಾದ ಅಂಶಗಳನ್ನು ನಾವು ಕೊಡಬೇಕು. ಅಂದರೆ ಪೂರಕವಾದ ಅಂಶಗಳನ್ನು ನಾವು ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಸಾಮಾನ್ಯವಾಗಿ ಆ ಗುಣಿಗಳು ಕಡಿಮೆ ಆಗ್ತವೆ. ಅದಕ್ಕೋಸ್ಕರ ನಾವು ಕಡಿಮೆ ಗುಣಿಗಳಿರುವಂಥ ಪ್ರೋಟ್ರೇಗಳನ್ನು ಬಳಸಿದ್ದೀವಿ. ಅಂಥ ಪ್ರೋಟ್ರೇಗಳನ್ನು ಬಳಸಿದ್ರೆ ಇನ್ನು ನಾವು ನನಗೆ 35ರಿಂದ 50 ಅಂದರೆ 40 ದಿನಗಳ ಕಾಲ ಇಡ್ಬೋದಾದರೆ ಇನ್ನೂ 10 ದಿನಗಳ ಕಾಲ ಹೆಚ್ಚಿಗೆ ನಾವು ಇದನ್ನು ನಾವು ನರ್ಸರಿಗಳಲ್ಲಿ ಇಟ್ಕೋಬೋದು. ಮತ್ತು ನಾವು ರೈತರಿಗೆ ನಾವು ಈ ಪ್ರೋಟ್ರೇಗಳಿಂದ ನೀವು ಅಲ್ಲಿ ನೋಡ್ಬೋದು ಒಂದು ದೊಡ್ಡ ಗಿಡಗಳಿಗೂ ಕೂಡ ಆಗ್ತಾಯಿದ್ದೀವಿ. ಯಾಕೆ ನಾವು ಆಗ್ತಾಯಿದ್ದೀವಿ ಅಂತ ಹೇಳಿದ್ರೆ, ಮತ್ತೊಂದು ರೈತರು ಆ ನಾಟಿಯ ಸಮಯವನ್ನು ಅವರು ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಹೇಳಿದ್ರೆ ಮತ್ತೊಂದು 15-20 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡ್ಬೋದು. ಒಟ್ಟಾರೆ 1.5 ಅಥವಾ 2 ತಿಂಗಳ ಕಾಲ ಅವರು ತುಂಬ ಸಂರಕ್ಷಿತವಾಗಿ ಗಿಡಗಳ ಅಭಿವೃದ್ಧಿಯಲ್ಲಿ, ಬೆಳವಣಿಗೆಯಲ್ಲಿ ಯಾವುದೇ ರೀತಿಯ ಅಂದರೆ ಅದು ಯಾವುದೇ ರೀತಿ ಕುಂಠಿತಗೊಳ್ಳದೆ ರೈತರು
ಮತ್ತು ನಾನು ಫೀಲ್ಡ್ಗೆ ಹಾಕಿದಾಗ ಅದಕ್ಕೆ ಜಾಸ್ತಿ ಖರ್ಚು ಮಾಡಬೇಕು. ಕಡಿಮೆ ಖರ್ಚಿನಲ್ಲಿ ನಾವು ನರ್ಸರಿಲಿ ಮೇಂಟೈನ್ ಮಾಡ್ಬೋದು. 1.5 ಅಥವಾ 2 ತಿಂಗಳ ಕಾಲ ಯಾವುದೇ ಬೆಳವಣಿಗೆಯ ಕುಂಠಿತಗೊಳಿಸದೆ ನಾವು ಈ ಗಿಡಗಳನ್ನು ನಾವು ಅಭಿವೃದ್ಧಿ ಮಾಡ್ಬೋದು, ಸಸ್ಯಾಭಿವೃದ್ಧಿ ಮಾಡ್ಬೋದು. ಅದಕ್ಕೋಸ್ಕರ ಈ ಥರದ ಪದ್ಧತಿಗಳನ್ನು ಬಳಸ್ತಾ ಇದ್ದೀವಿ ನಾವು. ನಮ್ಮ ಕಾಲೇಜಿನ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ ರೆಡ್ ಲೇಡಿ, ಡ್ವಾರ್ಫ್ ರೆಡ್ ಲೇಡಿ ಪಪ್ಪಾಯ ಗಿಡಗಳು ಲಭ್ಯವಿವೆ. ನಮ್ಮಲ್ಲಿ 22 ರೂಪಾಯಿಗೆ ಅದು ಲಭ್ಯವಾಗ್ತಾ ಇದೆ. ಬೇರೆ ಕಡೆಗಿಂತ ಅದು 2-3 ರೂಪಾಯಿ ಜಾಸ್ತಿ ನಮ್ಮಲ್ಲಿ ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಖರ್ಚು ಅದಕ್ಕೆ ತಗುಲುವ ಖರ್ಚು ಜಾಸ್ತಿ ಆಗಿದೆ. ಮತ್ತೇನಾದರೂ ಕೂಡ 10 ರಿಂದ 15 ದಿನಗಳ ಕಾಲ ಅವರು ಅದನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಮತ್ತೊಂದು ಪಾಕೆಟಿಗೆ ಅಂದರೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ, ವರ್ಗಾವಣೆ ಮಾಡಿಕೊಡ್ತೀವಿ. ಅದು ಮತ್ತೆ 2-3 ರೂಪಾಯಿ ಜಾಸ್ತಿ ರೂಪಾಯಿ ಆಗುತ್ತೆ. ಅದರ ಅನುಕೂಲ ಏನು ಅಂತ ಹೇಳಿದ್ರೆ ಮತ್ತೆ ಒಂದು 10 ರಿಂದ 15 ದಿನಗಳ ಕಾಲ, 20 ದಿನಗಳ ನಂತರ ಕೂಡ ನಾಟಿ ಮಾಡ್ಬೋದು. ಮಾಡೋದ್ರಿಂದ ಸಾಮಾನ್ಯವಾಗಿ 25 ದಿನಗಳಿಗೆ ಒಬ್ಬ ರೈತನಿಗೆ ಖರ್ಚಾಗ್ತಾ ಇರೋದು ಲೇಬರ್ ಖರ್ಚುಗಳಿರ್ಬೋದು ಅಥವಾ ಒಟ್ಟಾರೆ ಏನು ಅವರು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಖರ್ಚಾಗುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಅಲ್ಲಿ 20 ರೂಪಾಯಿ ಖರ್ಚಾಗ್ತಾಯಿದ್ರೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಿದ ಪ್ರೋಟ್ರೇಗಳಿಂದ ಆ ಮಡಿಗಳಿಗೆ ನಾವು ಟ್ರಾನ್ಸ್ಫರ್ ಮಾಡೋದ್ರಿಂದ 2 ರಿಂದ 3 ರೂಪಾಯಿ ಜಾಸ್ತಿ ತಗೋತಾ ಇದ್ದೀವಿ. ಅಲ್ಲಿ ಅವ್ರಿಗೆ ಒಂದು 20 ರಿಂದ 30 ರೂಪಾಯಿ ಉಳಿಸ್ತಾ ಇದ್ದೀವಿ. ಹಾಗಾಗಿ ಈ ಪ್ರಕ್ರಿಯೆಯನ್ನು, ಈ ಪದ್ಧತಿಯನ್ನು ನಾವು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಡಾಕ್ಟರ್ ಮಂಜುನಾಥ್ ಸರ್ ಅವರು ಹೇಳ್ತಾ ಇದ್ರು, ಈ ಪಪ್ಪಾಯಿ ಬೆಳೆಗೆ ಪ್ರಮುಖವಾಗಿ ಕಾಡುವಂಥ ರೋಗಗಳಂತಂದರೆ ಒಂದು ವೈರಸ್ನಿಂದ ಬರುವಂಥ ಉಂಗುರು ಮಚ್ಚೆ ರೋಗ, ಇನ್ನೊಂದು ಎಲೆ ಸುತ್ತುವಂಥ ಅಂದರೆ ಲೀಫ್ ಕರ್ಲ್ ವೈರಸ್ಸು. ಇವೆರಡೂ ವೈರಸ್ನಿಂದ ಬರುವಂಥ ಪ್ರಮುಖ ರೋಗಗಳು ನಮ್ಮ ಮುಖ್ಯ ಪಪ್ಪಾಯ ಬೆಳೆಯಲ್ಲಿ. ಆ ಒಂದು ರೋಗವನ್ನು 40 ರಿಂದ 50% ಕಡಿಮೆ ಮಾಡಬೇಕಂದ್ರೆ ಅದನ್ನು ನಾವು ನರ್ಸರಿ ಹಂತದಲ್ಲೇ ಅದನ್ನು ಹಾರ್ಡ್ನಿಂಗ್ ಮಾಡಿರಬೇಕು. ಬಯೋ ಹಾರ್ಡ್ನಿಂಗ್ ಅಂದರೆ ಈ ಜೈವಿಕ ಜೀವಾಣುಗಳನ್ನು ಉಪಚರಿಸಿ ಅಂಥ ಒಂದು ಗಿಡಗಳನ್ನು ನಮ್ಮ ಮುಖ್ಯ ಒಂದು ಹೊಲದಲ್ಲಿ ನಾಟಿ ಮಾಡಿದಾಗ ಈ ಒಂದು ವೈರಸ್ ಬರುವಂತಹ ಪ್ರಮೇಯ ಭಾಳ ಕಡಿಮೆ ಇರುತ್ತೆ. ಹಾಗಾಗಿ ರೈತರು 40 ರಿಂದ 50% ದುಡ್ಡನ್ನು ಉಳಿಸ್ಬೋದು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರು ನಮ್ಮೊಂದಿಗೆ ಹಂಚ್ಕೊಂಡ್ರು. ಅದರ ಜೊತೆಗೆ 1-2 ರೂಪಾಯಿ ಈ ನಮ್ಮ ಸಸಿಗೆ ನಾವು ಹೆಚ್ಚಿಗೆ ಮಾರಾಟ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಎಲ್ಲ ಜೈವಿಕ ಜೀವಾಣುಗಳನ್ನು ಉಪಚರಣೆ ಮಾಡಿರೋದ್ರಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಒಳ್ಳೆಯ ಸಸಿಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು. ಅದರ ಜೊತೆಗೆ ಯಾರಾದರೂ ಪಪಾಯ ಸಸಿಗಳು ಬೇಕಾದರೆ ಇವರನ್ನ ಕೂಡ ಸಂಪರ್ಕಿಸಬಹುದು. ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.